ಕಡುಮೋಹಿಯಾಗಿದ್ದ ಪ್ರಿಯ ಗೆಳೆಯ ಲಕ್ಕೂರ ಆನಂದ ತಮ್ಮ ಇಡೀ ಜೀವನವನ್ನು ಕಾವ್ಯ ಮತ್ತು ಸ್ನೇಹಕ್ಕಾಗಿ ದಾರಿ ಎರೆದವರು. ಕಾವ್ಯ ನನ್ನ ಅನುಭವ ಸ್ವಭಾವದಲ್ಲಿನ ಒಂದು ಅಭಿನ್ನವಾದ ಅಂಗ. ಇದು ನಾನು ಸತ್ಯ ಕಾಣುವ, ಅನುಭವಿಸುವ ಅನೇಕ ತೆರನಾದ ಸಾಮಾನ್ಯ ವಸ್ತು ವಿಷಯಗಳು ಮತ್ತು ಅನುಭವಜನ್ಯ ಘಟನಾವಳಿಗಳನ್ನು ಅನುಭವದ ಹತ್ತಿರ ತರುವಂತಹ ಮಹತ್ತರವಾದ ದೃಷ್ಟಿಕೋನ. ಕವಿಗೆ ಕಾವ್ಯವೆಂಬುದು ಸೋಜಿಗ ಮತ್ತು ಅಷ್ಟೇ ಕ್ಷಣಿಕ, ಏಕೆಂದರೆ ಪ್ರತಿ ನಿಮಿಷವೂ ಸರಿದು ಹೋಗುತ್ತದೆಯಷ್ಟೇ. ಆದರೆ ಮತ್ತದೇ ಕಾಲ ಮರಳಿ ಬರುವುದಿಲ್ಲ. ಅದಕ್ಕೆ ಕಾಲ ಒಂದು ಜಲಪ್ರವಾಹ, ಅದು ಯಾವಾಗಲೂ ಕೂಡ ಚಲನೆಯಲ್ಲಿಯೇ ತನ್ನ ಅಸ್ತಿತ್ವವನ್ನು ಇಟ್ಟುಕೊಂಡಿರುತ್ತದೆ ಎಂದು ಹೇಳುವ ಲಕ್ಕೂರ ಆನಂದ ಇವರು ಕನ್ನಡ ನಾಡಿನ ಪ್ರತಿಭಾವಂತ ಯುವ ಕವಿ. ಲಕ್ಕೂರ ಆನಂದ ಮೂಲತಃ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರಿನವರು. ಊರಿಂದೂರಿಗೆ 20ರ ಕಲ್ಲಿನ ಮೇಲೆ ಬಟವಡಿಯಾಗದ ರಸೀದಿ ಎನ್ನುವ ಕವನ ಸಂಗ್ರಹವನ್ನು ಹೊರತಂದವರು. ಅವರ ಬಟವಡಿಯಾಗದ ರಸೀದಿ ಎನ್ನುವ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರವನ್ನು ಪಡೆದಂಥವರು ಮತ್ತು ಕನ್ನಡ ನಾಡಿನ ಅನೇಕ ಪ್ರಶಸ್ತಿ ಪುರಸ್ಕಾರವನ್ನು ಪಡೆದಂಥ ಯುವ ಕವಿ ಲಕ್ಕೂರ ಆನಂದ ಇವರು ಆಕಸ್ಮಿಕವಾಗಿ ಮೇ 20ರಂದು ನಮ್ಮನ್ನು ಅಗಲಿದ್ದಾರೆ. ಅವರ ನೆನಪನ್ನು ಈ ಮೂಲಕವಾಗಿ ನಾವು ನಿರಂತರವಾಗಿಸಲು ಕಾವ್ಯವನ್ನು ಓದುವುದರ ಮೂಲಕ ಅವರ ಕಾವ್ಯ ಪ್ರೀತಿ, ಅವರ ಸ್ನೇಹವನ್ನು ಹಸಿರಾಗಿಸುವ ಕೆಲಸವನ್ನು ಗೆಳೆಯರು ಮಾಡುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಬಟವಡಿಯಾಗದ ರಸೀದಿ ಎನ್ನುವ ಕವನ ಸಂಕಲನದಿಂದ ಅಲ್ಲಿ ಸಂತೈಸುವ ಒಂದು ಕೈ ಇಲ್ಲ ಎನ್ನುವ ಪದ್ಯವನ್ನು ನಾನು ಈಗ ವಾಚಿಸುತ್ತಿದ್ದೇನೆ. ಲಕ್ಕೂರ ಆನಂದ ಅವರ ಬಟವಡಿಯಾಗದ ರಸೀದಿ ಕವನ ಸಂಗ್ರಹದಿಂದ ಅಲ್ಲಿ ಸಂತೈಸುವ ಕೈ ಒಂದೂ ಇಲ್ಲ ಎನ್ನುವ ಕವಿತೆಯನ್ನು ಈಗ ವಾಚಿಸುತ್ತಿದ್ದೇನೆ. ಅಷ್ಟೇನು ಸಮಾಧಾನ ಪಡಬೇಡಿ. ನಿಮಗೆ ಗಲ್ಲಿನಿಂದ ಮಾಫಿಯಾಗಿದ್ದರೂ ನೀವು ಬದುಕಿರುವಷ್ಟು ಕಾಲ ಜೀವಾವಧಿ ಶಿಕ್ಷೆಯಿಂದ ಮಾಫಿಯಾಗಲಾರಿರಿ. ನಿಮ್ಮಿಂದ ಸತ್ತವರ ಕೂಗು, ಆಕ್ರಂದನ, ನೋವು ತುಂಬಿದ ಮಾತುಗಳು ನಿಮಗೆ ಜೀವಾವಧಿಯನ್ನು ನೆನಪಿಸಿರಬಹುದು. ನೀವು ದೀಪ ಉರಿಸಿದಂತೆ ಅದು ನಿಮಗೆ ಬೆಂಕಿಯಾಗಿ ಕಾಣಬಹುದು, ಹಾಗೆ ಕಾಡಬಹುದು. ನಿಮಗೆ ಗೊತ್ತಿಲ್ಲ, ನೀವು ಸುಟ್ಟ ಗುಡಿಸಲೊಳಗೆ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಕ್ರಿಸ್ತ, ಅಲ್ಲ, ರಾಮ, ರಹೀಮರ ಚಿತ್ರಪಟಗಳು ಇದ್ದವು. ನಿಮ್ಮ ಮನೆಯಲ್ಲಿನ ದೀಪ ಬೆಂಕಿಯಾಗಿ ಇವೆಲ್ಲವನ್ನು ಸುಡುತ್ತಿದ್ದಾಗ ಗೋಡೆಗೆ ತನ್ನನ್ನು ಬಿಗಿದುಕೊಂಡಿದ್ದ ಗಾಂಧಿ ಅಹಿಂಸೆಯ ಕುರಿತು, ಅಂಬೇಡ್ಕರ್ ಸಮಾನತೆಯ ಕುರಿತು, ಬುದ್ಧ ಶಾಂತಿ ಕುರಿತು, ಬಸವ, ಮಾರ್ಕ್ಸ್, ಲೆನಿನ್, ಜೀಸಸ್ ಯಾರೂ ಖಂಡಿತ ಏನು ಮಾತನಾಡಲಿಲ್ಲ. ಏಕೆಂದರೆ ನಿಮ್ಮ ದೀಪದೊಳಗಿನ ಬೆಂಕಿಯು ಅವರನ್ನೆಲ್ಲ ಮೂಕವಾಗಿಸಿತ್ತು. ಆ ಕೋಣೆಯೊಳಗಿನ ಗಾಂಧಿಯ ಆ 3 ಕೋತಿಗಳು ಓಡಿ ಹೋಗಿ ಊರ ಹೊರಗಿನ ನಡು ದಾರಿಯಲ್ಲಿ ಕಣ್ಣು ಕಿವಿ ಬಾಯಿ ಮುಚ್ಚಿಕೊಂಡು ಕುಳಿತು ಬಿಟ್ಟಿದ್ದವು. ಅಂಬೇಡ್ಕರರ ಕೈಯಲ್ಲಿನ ಪುಸ್ತಕದ ಹಾಳೆಗಳು ಬಿಡುಗಡೆಯ ಕುರಿತು ಆ ಉರಿಯುತ್ತಿರುವ ಬೆಂಕಿಯ ನಡುವೆಯೂ ಆರ್ತವಾಗಿ ಕೂಗಿಕೊಳ್ಳುತ್ತಿದ್ದರೆ, ಮಾರ್ಕ್ಸ್, ಲೆನಿನ್, ಪೆರಿಯಾರರ ಅಕ್ಷರಗಳೆಲ್ಲ ಬೆಂಕಿಯ ನೆರಳಲ್ಲಿ ಮೈಯಾರಿಸಿಕೊಳ್ಳುತ್ತಾ ಕುಳಿತಿದ್ದವು. ವಿವೇಕ ಪರಮಹಂಸರ ಮಂದಹಾಸದ ನಗೆ ಹಾಗೆ ನಗುತ್ತಲೇ ಇದ್ದಾಗ ಬುದ್ಧ ಆನಂದನಿಗೆ ಹಿಂಸೆಯ ಕುರಿತು ಸೆಮಿನಾರ್ಗಳು ಮಾಡಲು ಅಣಿಯಾಗುತ್ತಿದ್ದ. ಮಂದಿರ ಬಿಟ್ಟು ಬರಲಾರದ ರಾಮ, ಕೃಷ್ಣ, ಕ್ರಿಸ್ತ, ಅಲ್ಲಾಹ, ಸತ್ತವರಿಗೆ ಮೋಕ್ಷವಿರಲಿ, ಕೊಂದವರಿಗೆ ಕ್ಷಮೆ ಇರಲಿ ಎಂದು ಸ್ಫುಟವಾಗಿ ಉತ್ತರಿಸುತ್ತಿದ್ದರು. ಬೆಂಕಿಯಾಚೆಗೆ ದೀಪ ಹಿಡಿದವರ ನಗೆ, ಬೆಂಕಿಯೊಳಗಿನವರ ಕೂಗು, ಕಿರುಚಾಟ, ಆಕ್ರಂದನದಲ್ಲಿ ಲೀನವಾಗಿ ಹೋಗಿತ್ತು. ಇಷ್ಟೆಲ್ಲ ನಡೆಯುತ್ತಿರುವಾಗಲೂ ವಿದ್ಯುತ್ ತಂತಿಯ ಮೇಲೆ ಕುಳಿತ ಬಿಳಿ ಪಾರಿವಾಳಗಳೆಲ್ಲ ಅತ್ತಿಂದಿತ್ತ ಇತ್ತಿಂದತ್ತ ಪ್ರಭಾತ್ ಬೇರಿ ಮಾಡುತ್ತಾ ಒಂದೇ ಮಾತರಂ ಹಾಡುತ್ತಿದ್ದವು.
ಧನ್ಯವಾದಗಳು.